ಸೊ ಈಗ ಪರವಾಗಿಲ್ಲ ಬಾ. ಇವಾಗ ಎಲ್ಲ ಹೋಗ್ತಾ ಇದೀವಿ ನೀನು ಹೇಳು. ಯಪ್ಪ, ಇಲ್ಲಿ ಆ್ಯಕ್ಚುಲಿ ಬಿಸಿಲು ಇದೆ. ಇಲ್ಲಿ ಮಳೆ ಸೈಕ್ಲೋನ್, ತಮಿಳ್ನಾಡಲ್ಲಿ ಸೈಕ್ಲೋನ್ ಇದೆ ಅಂತ ಅಂದ್ಕೊಂಡು ವಿ ಥಾಟ್ ಲೈಕ್ ಇಲ್ಲಿ ಕೂಡ ಮಳೆ ಬರುತ್ತೆ ಅಂತ. ಬಟ್ ನಿನ್ನೆ ತುಂಬಾ ಮಳೆ ಇತ್ತು. ಇವತ್ತು ತುಂಬ ಹ್ಯೂಮಿಡ್ ಇದೆ, ತುಂಬ ಬಿಸಿಲಿದೆ. ಆ್ಯಂಡ್ ಅಷ್ಟೊಂದೇನಿಲ್ಲ ಇಲ್ಲಿ. ಲೈಕ್ ವಿ ಕ್ಯಾನ್ ಸಿ ದಿಸ್ ಜಸ್ಟ್ ಈ ಥರ ಮನೆಗಳಿದೆ ಕಲರಾಗಿ. ಅದೇ ವೈಟ್ ಬಣ್ಣಕ್ಕೆ ಕಲರ್ ಆಗಿ ಬಣ್ಣ ಬಳ್ದಿರ್ತಾರೆ ಬಿಲ್ಡಿಂಗ್ಗಳಿಗೆ. ಸೊ ಅದೇ ಆ್ಯಂಡ್ ಅಲ್ಲೊಂದು ಈ ಥರ ಗಾರ್ಡನ್ ಮನೆಯಲ್ಲಿ ಈ ಥರ ಗಿಡಗಳನ್ನ ಮೇಲೇ ಬೆಳೆಸಿ ಆ ಥರ ಇಟ್ಸ್ ಓವರ್ ಆಲ್ ಚೆನ್ನಾಗಿದೆ. ಬಟ್ ಅಷ್ಟೊಂದು ನನಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಓಕೆ, ಬರ್ಬೋದು ಒನ್ ಟೈಮ್ ವಿಸಿಟ್. ಸೊ ಅಲ್ಲಿ ಬೀಚ್ ನೋಡ್ಕೊಂಡು ಬಂದ್ವಿ. ಸೊ ಬೀಚಲ್ಲಿ ಆ ಕಡೆ ಈ ಕಡೆ ಸುತ್ತಮುತ್ತ ಕೆಲವೊಂದು ಫೋಟೋಸ್ ತೊಗೊಂಡು ಬಂದಿದ್ದೀವಿ. ಸೊ ಅದನ್ನು ಈಗ ನೋಡ್ಕೊಂಡು ಬಂದಿದ್ದೀವಿ. ಓಕೆನಾ? ಅದಾದಮೇಲೆ ಮತ್ತೆ ಸೊ ಬೀಚ್ನ ನೋಡಿ ಅಲ್ಲೆಲ್ಲ ಒಂದೆರಡು ಮೂರು ಫೋಟೋಸ್ ತೊಗೊಂಡು ಬೀಚ್ ಹತ್ರ ಇನ್ನೇನು ಮಾಡೋಕ್ಕೆ ಸೊ ಇಲ್ಲಾಂದರೆ ಬೀಚ್ ಒಳಗಡೆ ಇಳಿಬೇಕು. ಸೊ ನಾವು ಬೀಚ್ ಒಳಗಡೆ ಇಳಿದಿಲ್ಲ ಬಿಕಾಸ್ ನಾವು ನೆನ್ನೆನೇ ಬೀಚಲ್ಲಿ ಆಟ ಆಡಿದ್ವಿ ನಮ್ಮ ಹೋಟೆಲಲ್ಲಿ ಇರೋ ಬೀಚ್ ಹತ್ರ. ಸೊ ನಾವೇನು ಇಳಿಲಿಲ್ಲ. ಆ್ಯಂಡ್ ಇವಾಗ ನೆಕ್ಸ್ಟ್ ಬೀಚ್ನ ಮುಗಿಸ್ಕೊಂಡು ನಾವು ಹೋಗ್ಬಿಟ್ಟು ಮ್ಯೂಸಿಯಮ್ಗೆ. ಸೊ ಬನ್ನಿ, ಅಲ್ಲಿ ಮ್ಯೂಸಿಯಮಲ್ಲಿ ಹೆಂಗಿರುತ್ತೆ ಅಂತ. ವೆದರ್ ತುಂಬ ಚೆನ್ನಾಗಿದೆ ಆ್ಯಂಡ್ ದಾರಿ ಕೂಡ ತುಂಬ ಚೆನ್ನಾಗಿದೆ, ಪ್ಲೆಸೆಂಟಾಗಿದೆ. ಇಲ್ಲೆಲ್ಲ ಹೆಂಗಿದೆ ಅಂತ ಅಂದರೆ ನಮ್ಮ ಬೆಂಗಳೂರಿನಲ್ಲಿ ಬೆಲ್ ರೋಡೆಲ್ಲ ಇರುತ್ತಲ್ಲ, ಸೊ ಆ ಥರ ಇದೆ, ಪೀಸ್ಫುಲ್ಲಾಗಿದೆ, ಚೆನ್ನಾಗಿದೆ. ಆರಾಮಾಗಿ ವಾಕ್ ಮಾಡ್ಕೊಂಡು ಹೋಗ್ಬೋದು. ನೈಸ್, ತುಂಬ ಚೆನ್ನಾಗಿದೆ. ಸೊ ಮ್ಯೂಸಿಯಮ್ಗೆ ಬಂದಾಯಿತು. ಇಟ್ಸ್ ಆ್ಯಕ್ಚುಲಿ ನೈಸ್, ಚೆನ್ನಾಗಿದೆ. ಇವಾಗ ಒಳಗಡೆ ಹೋಗೋಣ. ಒಳಗಡೆ ವಿಡಿಯೋಗ್ರಫಿ ಅಲ್ಲೋ ಇರುತ್ತಾ ಇಲ್ಲ ಫೋಟೋಗ್ರಫಿ ಅಲ್ಲೋ ಇರುತ್ತಾ ಇಲ್ಲ ಅಂತ ನೋಡೋಣ. ಅಂದರೆ ಐ ಜಸ್ಟ್ ಶೂಟ್ ಇನ್ಸೈಡ್ ಆಲ್ಸೋ. ಓಕೆ. ಹೇ ಜನ ಚಿಲ್ಲರೆ ಜೋಬಿನಲ್ಲಿ ಇರ್ತಾರೆ ಅಂತ ಹೇಳ್ತಾರಲ್ವಾ. ಸೊ ಇವಾಗ ಏನಂತ ಅಂದರೆ ಮ್ಯೂಸಿಯಮ್ಗೆ ಹೋಗ್ಬೇಕಿತ್ತಲ್ಲ, ಮ್ಯೂಸಿಯಮಲ್ಲಿ ಏನಂತ ಲೈಕ್ ಫೋನ್ಪೇ ಎಲ್ಲ ಏನೂ ಇಲ್ವಂತೆ, ಲೈಕ್ ಕ್ಯಾಶೇ ಇರಬೇಕು ಅಂತ ಹೇಳಿದ್ರು ಅವರು. ಸೊ ಮ್ಯೂಸಿಯಮ್ಗೆ ನಾವು ಹೋಗೋಕ್ಕಾಗಲಿಲ್ಲ. ಬೇರೆ ರೋಡ್ನ ರೌಂಡ್ ಹೊಡೆದು ಬಂದಿದ್ದೀವಿ. ಇವಾಗ ನೆಕ್ಸ್ಟ್ ಇವಾಗ ನಾವು ಬಸ್ಸಲ್ಲಿದ್ದೀವಿ, ಅಲ್ಲಿ ಹೋಗ್ತಾ ಇದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಸೊ ದಯವಿಟ್ಟು ಎಲ್ಲಾದರೂ ಟ್ರಿಪ್ ಹೋಗ್ಬೇಕಾದ್ರೆ ಕ್ಯಾಶ್ನ ಕ್ಯಾರಿ ಮಾಡಿ. ನಾವು ಕ್ಯಾರಿ ಮಾಡಿದ್ವಿ, ಬಟ್ ಅದೆಲ್ಲ ಬ್ಯಾಗಲ್ಲಿ ಪರ್ಸಲ್ಲಿತ್ತು. ಲೆಫ್ಟ್ ಆಲ್ ಆರ್ ಬ್ಯಾಗ್ಸ್ ಇನ್ ಬಸ್ಸಲ್ಲಿ. ಸೊ ಅದಕ್ಕೆ. ಆ್ಯಂಡ್ ಆ್ಯಕ್ಚುಲಿ ಒಳಗಡೆ ತುಂಬ ಹಳೆ ಕಾಲದ ಕಲ್ಚರ್ಸ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಅಂದರೆ ಈಚೆಯಿಂದ ನೋಡಿದ್ವಿ ನಾನು. ಬಟ್ ಹೋಗಿದ್ರೆ ತುಂಬ ಚೆನ್ನಾಗಿತ್ತು ಅನಿಸ್ತದೆ. ಲೈಕ್ ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಬಟ್ ಸ್ಟಿಲ್ ಇಟ್ಸ್ ಓಕೆ. ನಾವು ಮತ್ತೆ ನನಗೆ ಪಾಂಡಿಚೇರಿಗೆ ಮತ್ತೆ ಬರಬೇಕು ಅಂತ ನನಗೆ ಅನ್ನಿಸ್ತಿಲ್ಲ. ಬಟ್ ಇನ್ ಕೇಸ್ ಬಂದರೆ ನಾನು ಅಲ್ಲಿಗೆ ಮ್ಯೂಸಿಯಮ್ಗೆ ಹೋಗಿ ನಾನು ನೆಕ್ಸ್ಟ್ ಯಾವಾಗಾದರೂ ಅಪ್ಲೋಡ್ ಮಾಡ್ತೀನಿ. ಓಕೆ. ಯಪ್ಪ, ಹುಡುಗಿರಿಗೆ ಎಷ್ಟು ಪ್ರಾಬ್ಲಮ್ಮು. ಹೀಲ್ಸ್ ತೊಗೊಂಡು ಬಂದ್ಬಿಟ್ಟು ನಡೆಯೋಕ್ಕಾಗ್ತಾ ಇಲ್ಲ. ಯಪ್ಪ, ನನ್ನ ಫ್ರೆಂಡ್ನ ಮುಖ ತೋರ್ಸೋಕ್ಕಾಗ್ತಾ ಇಲ್ಲ, ಯಾಕಂದರೆ ಅವರು ನಮ್ಮ ಮುನ್ನಲ್ಲಿ ತುಂಬ ವಿಯರ್ಡ್ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಓಕೆ. ಸೊ ಈ ಹುಡುಗಿರು ಯಾರ್ಯಾರು ಹೀಲ್ಸ್ ಹಾಕೊಂಡು ಓಡಾಡ್ತಾರೋ ಅವ್ರಿಗೆಲ್ಲ ಒಂದು ದೊಡ್ಡ ನಮಸ್ಕಾರ. ಒನ್ ಆಫ್ ಮೈ ಫ್ರೆಂಡ್ ಕೂಡ ಬಿಸ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದಾರೆ. ಸರಿ ನೋಡು, ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಎಲ್ಲ ಹುಡುಗಿರ್ದು ಆಲ್ಮೋಸ್ಟ್ ಇದೇ ಪರಿಸ್ಥಿತಿ ಅನಿಸುತ್ತೆ. ತುಂಬ ದಿನ ತುಂಬ ಜಾಸ್ತಿ ನಡೆದ್ರೆ ಏನು ಮಾಡೋಕ್ಕಾಗಲ್ಲ, ಹೋಗ್ತಾ ಇರಬೇಕು ಅಷ್ಟೆ.
ಜಾಲಿ ಜಾಲಿ, ನಮ್ ಬಸ್ ಫುಲ್ ಖಾಲಿ ನೋಡ್ರಪ್ಪ. ನಾನು ಮತ್ತೆ ನಮ್ ಡ್ರೈವರ್ ಅಣ್ಣ ಬಿಟ್ರೆ ಯಾರು ಇಲ್ಲ ನಮ್ ಬಸ್ಸಲ್ಲಿ. ನಮ್ ಡ್ರೈವರ್ ಅಣ್ಣ ಮುಖ ಕಾಣಿಸಿದ್ಯಲ್ವಾ, ಇವಾಗ ಇನ್ನೊಂದ್ಸಲಿ ಕ್ಲಿಯರ್ ಆಗಿ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ. ಸೊ ನಮ್ಮವ್ರು ಇನ್ನೂ ಬಂದಿಲ್ಲ, ಎಲ್ರಿಗೂ ವೇಟ್ ಮಾಡ್ಕೊಂಡು ಕುತ್ಕೊಂಡಿದೀವಿ. ಬೇಗ ಬರಪ್ಪ, ಕಾಯ್ದು ನಮ್ಗೆ ಜೀವನ ಪಾವನ ಆಗೋಗಿದೆ. ದಯವಿಟ್ಟು ಬೇಗ ಬನ್ನಿ ಪ್ಲೀಸ್. ಪಾಂಡಿಚೇರಿ ಇಸ್ ಅ ವೆರಿ ಗುಡ್ ಪ್ಲೇಸ್. ಬಂದ್ರು ಬರ್ತಾ ಇದಾರೆ ಒಬ್ಬೊಬ್ರೆ ಇವಾಗ. ಸರ್ವರಿಗೂ ಸುಸ್ವಾಗತ. ಬನ್ನಿ ಮಹಿಳೆಯರೇ ಬನ್ನಿ. ಓ ವಿನ್ಸಿ, ಯಾರು ಇಲ್ಲ, ಎಲ್ಲ ಜಾಲಿ ಜಾಲಿ, ನಾವೇ ಎಲ್ಲ. ಕಾವ್ಯ, ನಿಮ್ಮ ಅನಿಸಿಕೆ ಹೇಳಿ. ಇಷ್ಟೊತ್ತಲ್ಲಿ ವೇಟ್ ಮಾಡಿದ್ದೀರಲ್ಲ. ವೇಟ್ ಮಾಡಿ ಸಾಕಾಗೋಗ್ಬಿಟ್ಟಿದೆ. ವಿನ್ಸಿ, ನೀವ್ ಹೇಳಿ ವಿನ್ಸಿ, ನಿಮ್ಮ ಅನಿಸಿಕೆ. ವೇಟ್ ಮಾಡಿದ್ರಲ್ಲ ಇಷ್ಟೊತ್ತು. ಅವರು ವೇಟ್ ಮಾಡಿ ಫೋನಲ್ಲೇ ಮುಳುಗೋದ್ರು. ನಾನು ಈ ಪಾಂಡಿಚೇರಿನಲ್ಲಿ ಬಸ್ಸಲ್ಲೇನು ಮುಳುಗೋಗೋಣ ಅಂತ. ವೈಶ್, ನೀವು ಹೇಳಿ. ಪಾಪ ನೋಡಿ ಅವರು ರೋಹಿತ್, ನಿಮ್ಮ ಅಭಿಪ್ರಾಯ? ಇಷ್ಟೊತ್ತು ವೇಟ್ ಮಾಡ್ತಿದ್ದೀರಲ್ಲ ಬಸ್ಸಲ್ಲಿ. ಬಂದ್ರು. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಬೇಗ ಬಂದಿದ್ದಕ್ಕೆ. ಇಲ್ಲ, ನಾವೇನೋ ತಗೊಂಡ್ಬರ್ತೀರ ಹಂಗೆ ಬರ್ಬೇಕಾಗಿತ್ತು, ಅವಾಗ ಚೆನ್ನಾಗಿರ್ತದೆ. ಶಾಪಿಂಗ್ ನಂಬರ್ ಬರ್ದು ಸೈನ್ ಮಾಡ್ತಾರೆ. ಸೊ ಎಲ್ಲ ಏನೇನೋ ಶಾಪಿಂಗ್ ಮಾಡ್ಕೊಂಡು ತಗೊಂಡ್ ಬಂದಿದ್ದಾರೆ ನೋಡಿ. ಏನಡ ಅದು? ಕಾವಿ ತೋರ್ಸು, ಏನದು? ಸೊ ಸೈಟ್ ಸೀನ್ ಮುಗಿಸ್ಕೊಂಡು ಇವಾಗ ಎಲ್ಲ ಬಂದು ಇವಾಗ ಆ್ಯಂಡ್ ದೆನ್ ಅಗೇನ್ ವಿ ಹ್ಯಾವ್ ಸಮ್ ಕೈಂಡ್ ಆಫ್ ಪಾರ್ಟಿ. ಸೊ ಗೊತ್ತಿಲ್ಲ, ಆ್ಯಂಡ್ ಫುಲ್ ಟಯರ್ಡ್ ಆಗಿದ್ದೀನಿ. ಆ್ಯಂಡ್ ಮತ್ತೆ ನಾನು ಇವಾಗ ರೀಚಾರ್ಜ್ ಆಗಬೇಕು, ಫ್ರೆಶಪ್ ಆಗಬೇಕು. ಆ್ಯಂಡ್ ನಂತರ ಟೈಮ್ ಕೂಡ ಜಾಸ್ತಿ ಇಲ್ಲ, ಬೇಗ ಫ್ರೆಶಪ್ ಆಗೋಣ. ನೋಡೋಣ ಎಷ್ಟು ಬೇಗ ನಾನು ಫ್ರೆಶಪ್ ಆಗ್ತೀನಿ ಅಂತ. ಓಕೆ, ಸೊ ಆಲ್ ಸೆಟ್ ಫಾರ್ ಪಾರ್ಟಿ. ಸೊ ಹೇಗೆ ಕಾಣಿಸ್ತೀನಿ? ಓಕೆ, ಸೊ ಇವಾಗ ರೆಡಿ ಆಗಿದ್ದೀನಿ. ಇವಾಗ ಹೋಗೋಣ, ನೋಡೋಣ ಅಲ್ಲಿ ಏನಾಗುತ್ತೆ ಅಂತ. ಓಕೆ, ಹೆಚ್ಚಾಗಿದೆ, ಎಲ್ಲ ಹೀಗಿದೆ. ಸೊ ವಿ ನೀಡ್ ಟು ಆಲ್ ಸೆಟ್. ಓಕೆ, ವಿ ನೀಡ್ ಟು ಸೆಟ್. ಆ್ಯಕ್ಚುಲಿ ಫ್ರೆಶಪ್ ಆಗಾಯಿತು. ಸೊ ಇವಾಗೆಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು ನಮ್ಮದು. ಇವಾಗ
ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಹೋಗಬೇಕು. ನೋಡುವ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೋಗಿ ಅಲ್ಲಿ ಏನಿದೆ ಅಂತ ನೋಡಿ ತಿಂದು ಮತ್ತೆ ಪ್ಯಾಕ್ ಮಾಡಿ ನಮ್ಮೂರಿಗೆ ರೈಯಾಗಿ ಹೋಗ್ಬೇಕು ನಾವು. ಓವರ್ ಆಲ್ ಈ ಟ್ರಿಪ್ ಮಸ್ತ್ ಅಂದರೆ ಮಸ್ತ್, ನೆಕ್ಸ್ಟ್ ಲೆವೆಲ್ ಮಸ್ತ್ ಇತ್ತು. ಎಲ್ಲನೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಫ್ರೆಂಡ್ಸ್ ಎಲ್ಲರೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಬಂದು ನನಗೆ ಮಳೆ ಬಂದು ಏನೂ ಹಾಳು ಮಾಡಲಿಲ್ಲ. ನಮಗೆ ವಿ ಎಂಜಾಯ್ಡ್ ಅ ಲಾಟ್. ಆ್ಯಕ್ಚುಲಿ ಬ್ಯಾಂಗ್ಳೂರಿನಲ್ಲಿ ಕೂಡ ತುಂಬ ಮಳೆ ಆಗ್ತಿದೆ ಅಲ್ವಾ. ಇವನ್ ವಿ ಥಾಟ್ ಇಲ್ಲೂ ಕೂಡ ಮಳೆ ಬರುತ್ತೆ ಅಂತ. ಬಟ್ ದೇವ್ರ ದಯೆಯಿಂದ ನಮಗೆ ಏನೂ ಮಳೆ ಬರಲಿಲ್ಲ. ಲೈಕ್ ಸೂಪರಾಗಿ ಎಂಜಾಯ್ ಮಾಡಿದ್ವಿ, ಮಸ್ತ್ ಇತ್ತು. ಸೊ ನೀವು ಯಾವ್ಯಾದ್ರು ನಿಮ್ಮ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಬೇಕು ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ ಯೋಚನೆ ಮಾಡಿಬಿಡಿ. ಜಸ್ಟ್ ಪ್ಯಾಕ್ ಯುವರ್ ಬ್ಯಾಗ್ಸ್ ಆ್ಯಂಡ್ ಹೋಗ್ತಾ ಇರಿ. ಯಾಕಂದರೆ ಮತ್ತೆ ನಮಗೆ ಅದೇ ಟೈಮು ಮತ್ತೆ ಬರೋದಿಲ್ಲ. ಪ್ಲಸ್ ಮತ್ತೆ ನೆಕ್ಸ್ಟ್ ಟೈಮ್ ನಾನು ಯಾವಾಗಾದರೂ ಹೋಗಬೇಕು, ಏನಾದರೂ ಮಾಡಬೇಕು ಅಂದಾಗ ನಮಗೆ ಮಾಡೋದಕ್ಕಾಗಲ್ಲ ಅನಿಸುತ್ತೆ. ನಾವು ಇವಾಗ ಅಂದ್ಕೊತೀವೋ ಆವಾಗಲೇ ನಾವು ಆ ಕೆಲಸನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ನಾನು ಕಲ್ತ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಏನೋ ಹಾಗೆ ಇವತ್ತಂದರೆ ಹಾಗೆ ಹೋಗ್ಬಿಟ್ಟು ನಾನೇನು ಇವತ್ತು ನಾಳೆ ಟ್ರಿಪ್ಗೆ ಹೋಗ್ತೀನಿ ಅಂದರೆ ಇವತ್ತೇ ಪ್ಯಾಕ್ ಮಾಡ್ತೀನಿ ಅಂತ ಏನಲ್ಲ. ಬಟ್ ಸ್ಟಿಲ್ ಅಂದ್ಕೊಂಡಿದ್ದ ತಕ್ಷಣ ಸ್ವಲ್ಪ ಟೈಮ್ ಹಾಕ್ಕೊಂಡು ಹೋಗಿಬಿಡಿ ಅಂತ ನಾನು ಹೇಳ್ತೀನಿ. ಏನಂತೀರ? ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಸಿಗೋಣ. ಓಕೆ, ಅಶೋಕಣ್ಣ ಬಾಯ್, ಥ್ಯಾಂಕ್ ಯು. ಜಾಲಿ ಬಸ್ ಖಾಲಿ